Yes, good evening everyone. ನಾವಿವತ್ತು ನಿಮಗೆ ಫೋಟೋಶಾಪ್ ಹೇಗೆ ವರ್ಕ್ ಮಾಡೋದು ಅನ್ನೋದನ್ನು ಮತ್ತು ಅದರ ಟೂಲ್ಸ್ನ ವಿಶೇಷತೆಯನ್ನು ನಾವು ನಿಮಗೆ ತೋರಿಸ್ಕೊಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದರಲ್ಲಿ ಬಂದು ನಾವು ಯೂಸ್ ಮಾಡ್ತಾ ಇರೋ ಫೋಟೋಶಾಪ್ ಬಂದು CS6 ಅಂತ ವರ್ಷನ್ನು. ಆ ವರ್ಷನಲ್ಲಿ ಸೊ ನಾವು ಹೇಗೆ ಟೀಚ್ ಮಾಡ್ತೀವಿ ಅಂತಂದರೆ, ಇಲ್ಲಿ ಟೂಲ್ಸನ್ನು ಪ್ರತಿಯೊಂದು ಫಸ್ಟ್ ಹೇಳ್ಕೊಡ್ತೀವಿ. ಸೊ ಅದಾದಮೇಲೆ ಆ ಟೂಲ್ಸ್ನ ಯೂಸ್ ಮಾಡಿಕೊಂಡು ನಿಮಗೆ ವಿಸಿಟಿಂಗ್ ಕಾರ್ಡ್ಸ್ ಆಗಿರ್ಬೋದು, ಆಲ್ಬಮ್ಸ್ ಆಗಿರ್ಬೋದು, ಅದನ್ನು ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಗ್ರಾಫಿಕ್ಸ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನು ನಾವು ನಿಮಗೆ ಇದರಲ್ಲಿ ಹೇಳ್ಕೊಡ್ತಾ ಹೋಗ್ತೀವಿ. ನಂಬರ್ 1, ನಾವು ಈ ಫೋಟೋಶಾಪ್ ಇವಾಗ ಯೂಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಬಂದು ನಾವು ಹೊಸ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಈ ಫೋಟೋಶಾಪ್ ಸಾಫ್ಟ್ವೇರ್ಲಿ ಹೊಸ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ Ctrl+N ಅಂತ ನಾವು ಪ್ರೆಸ್ ಮಾಡಬೇಕಾಗತ್ತೆ. ಆಗ ಈ ವಿಂಡೋ ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾವು ವಿಡ್ತನ್ನು ಕೊಡ್ತೀವಿ, ಹೈಟನ್ನು ಕೊಡ್ತೀವಿ. ಸೊ ಈ ವಿಡ್ತನ್ನು ನಾವೀಗ ಒಂದು ವಿಸಿಟಿಂಗ್ ಕಾರ್ಡನ್ನು ಕ್ರಿಯೇಟ್ ಮಾಡಿ ನಿಮ್ಗೆ ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಫಸ್ಟು ವಿಡ್ತನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಜಸ್ಟ್ 1500 ಅಂತ ಕೊಡ್ತೀವಿ. ನೆಕ್ಸ್ಟ್ ಹೈಟನ್ನು 750 ಅಂತ ಕೊಡ್ತೀವಿ. ರೆಸಲ್ಯೂಷನನ್ನು 300 ಅಂತ ಕೊಟ್ಟು ಓಕೆ ಕೊಡ್ತೀವಿ. ಸೊ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಫಸ್ಟು ಬ್ಯಾಕ್ಗ್ರೌಂಡ್ ಅಂತ ಕಾಣ್ತಾ ಇದೆ. ಆ ಬ್ಯಾಕ್ಗ್ರೌಂಡ್ ಅಲ್ಲಿ ನಾವು ಒಂದು ಡಬಲ್ ಕ್ಲಿಕ್ಕನ್ನು ಮಾಡ್ತೀವಿ. ನೆಕ್ಸ್ಟು ನ್ಯೂ ಲೇಯರ್ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು ಇನ್ನೊಂದು ಡೂಪ್ಲಿಕೇಟ್ ಲೇಯರನ್ನು ಮಾಡ್ತೀವಿ. ಇದರ ಮೇಲೆ ಕ್ಲಿಕ್ ಮಾಡಿ ರೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಅಂತ ಬರುತ್ತೆ. ಆ ಡೂಪ್ಲಿಕೇಟ್ ಲೇಯರ್ ಮೇಲೆ ನಾವು ಕ್ಲಿಕ್ ಮಾಡ್ತಾಯಿದ್ದೀವಿ. ಸೊ ಆ ಲೇಯರ್ಗೆ ನಾವು ಇಲ್ಲಿ ಗ್ರೇಡಿಯಂಟ್ ಬಕೆಟ್ ಟೂಲ್ ಅಂತ ಇದೆ. ಸೊ ಈ ಬಕೆಟ್ ಟೂಲಲ್ಲಿ ನೋಡಿ, ಪೇಂಟ್ ಬಕೆಟ್ ಟೂಲ್ ಅಂತ ಇದೆ. ಇದನ್ನು ತೊಗೊಂಡು ನಾವು ಪ್ರೆಸ್ ಮಾಡಿದ್ರೆ ಅದ್ರ ಮೇಲೆ ಈ ರೀತಿ ಬರ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಈ ಮೂವ್ ಟೂಲ್ ಮೇಲೆ ಕ್ಲಿಕ್ ಮಾಡ್ತೀವಿ. ಇಲ್ಲಿ ಶೋ ಟ್ರಾನ್ಸ್ಫಾರ್ಮ್ ಕಂಟ್ರೋಲ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನನಗೆ ಎಷ್ಟು ವಿಡ್ತ್ ಬೇಕೋ ಆ ವಿಡ್ತಲ್ಲಿ ನಾನು ಹೀಗೆ ಇಟ್ಕೋತೀನಿ. ನೆಕ್ಸ್ಟ್ ತಿರ್ಗಾ ಮೂವ್ ಟೂಲ್ನ ಕ್ಲಿಕ್ ಮಾಡಿ ಅಪ್ಲೈ ಮಾಡ್ತೀನಿ. ಶೋ ಟ್ರಾನ್ಸ್ಫಾರ್ಮ್ನ ಕ್ಯಾನ್ಸಲ್ ಮಾಡ್ತೀನಿ. ಸೊ ಇದು ನಮಗೆ ಒಂದು ಬುಕ್ ರೀತಿಯಲ್ಲಿ ಅಥವಾ ಒಂದು ವಿಸಿಟಿಂಗ್ ಕಾರ್ಡ್ ಟೈಪಲ್ಲಿ ಈ ರೀತಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ನೆಕ್ಸ್ಟು ಲೋಗೋನ ಇದಕ್ಕೆ ಇನ್ಸರ್ಟ್ ಮಾಡ್ತೀವಿ. ಹೇಗೆ ಅಂತಂದರೆ, ಇಲ್ಲಿ ನೋಡಿ ಓಪನ್ ಅಂತ ಇರುತ್ತೆ, ಫೈಲಲ್ಲಿ ಓಪನ್ ಅಂತ ಇರುತ್ತೆ. Ctrl+O ಅಂತಲೂ ನಾವು ಪ್ರೆಸ್ ಮಾಡಿದ್ರೆ ಈ ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಫಸ್ಟು ನಮಗೆ ಲೋಗೋ ಸರ್ಚ್ ಮಾಡಿ ಲೋಗೋನ ತೊಗೊತೀವಿ. ನೆಕ್ಸ್ಟ್ ಈ ಲೋಗೋನ ನಾವು ಈಗ ಡ್ರ್ಯಾಗ್ ಮಾಡಿ ಇದ್ರ ಮೇಲೆ ಬಂದು ಇಲ್ಲಿ ಬಿಟ್ಟರೆ ಇಲ್ಲಿ ಲೋಗೋ ಬರುತ್ತೆ. ಸೊ ಅದನ್ನು ಲೋಗೋನ ನಾವು ಎಲ್ಲಿ ಬೇಕಿದ್ರೂ ಈ ರೀತಿ ಪ್ಲೇಸ್ ಮಾಡ್ತಾ ಹೋಗ್ಬೋದು. ಇಲ್ಲಿ ಇವಾಗ ಜಸ್ಟ್ ಇಲ್ಲಿ ರೈಟಲ್ಲಿ ಲೆಫ್ಟಲ್ಲಿ ಎಲ್ಲಿ ಬೇಕಿದ್ರೂ ನಾವು ಪ್ಲೇಸ್ ಮಾಡ್ಬೋದು. ಸೊ ಅದನ್ನು ಇಲ್ಲಿ ಮೇಲೆ ನಮಗೆ ನೋಡಿ ಈ ರೀತಿ ಕಾಣ್ತಾ ಇದೆ. ಸೊ ಅದನ್ನು ನಾವು ಹಿಂದೆ ಕಡೆ ಕಳಿಸಿದ್ರೆ ಇಲ್ಲಿ ಲೇಯರ್ 1 ಅಂತ ಇದೆಯಲ್ಲ, ಅದನ್ನು ತಗೊಂಡು ಇಲ್ಲಿ ಕೆಳಗಡೆ ಇಲ್ಲಿ ಬಿಟ್ಟರೆ ಇಲ್ಲಿ ಲರ್ನ್ ಎನಿಥಿಂಗ್ ಸ್ಟಾರ್ಟ್ ನಾವು ಅನ್ನೋದು ಒಂದು ಲೋಗೋನ ನಾವು ಪ್ಲೇಸ್ ಮಾಡಿದ್ವಿ. ನೆಕ್ಸ್ಟ್ ಬಂದು ನಿಮಗೆ ಒಂದು ನೇಮನ್ನು ಹಾಕಿ ಒಂದು ಟೆಕ್ಸ್ಟ್ ಟೂಲ್ನ ಹೇಗೆ ಯೂಸ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಟೆಕ್ಸ್ಟ್ ಟೂಲ್ ಅಂತ ಇದೆ. ಟಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಹಾಕ್ತೀವಿ. ಸೊ ಇಲ್ಲಿ ನಾವು ನೇಮ್, ಸೊ ಈ ರೀತಿ ನೇಮನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ನೇಮ್ಗೆ ನಾವು ಯಾವ್ದು ಬೇಕಿದ್ರೂ ಇಲ್ಲಿ ಕೊಡ್ಬೋದು. ಟೆಕ್ಸ್ಟನ್ನು ನಾನು ಕ್ಯಾಲ್ವರಿ ಅಂತ ಕೊಡ್ತೀನಿ. ಟೆಕ್ಸ್ಟ್ ಚೇಂಜ್ ಮಾಡೋಕ್ಕೆ ಇಲ್ಲಿ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನಾವು ಇಲ್ಲಿ ಈ ರೀತಿ ತೊಗೊಂಡು ನಾವು ಎಲ್ಲಿ ಬೇಕಿದ್ರೂ ಪ್ಲೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಆ ಟ್ರಾನ್ಸ್ಫಾರ್ಮ್ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ. ನಾವು ಅದನ್ನು ಚಿಕ್ಕದು ದೊಡ್ಡದು ಮಾಡಿ ಇಲ್ಲಿ ಎಲ್ಲಿ ಬೇಕಿದ್ರೂ ಕೂರಿಸ್ಕೋಬೋದು. ಸೊ ಅದಾದಮೇಲೆ ಅದನ್ನು ಇನ್ನೊಂದು ಡೂಪ್ಲಿಕೇಟ್ ಲೇಯರನ್ನಾಗಿ ನಾವು ಮಾಡ್ಕೋತೀವಿ. ಇಲ್ಲಿ ಡೂಪ್ಲಿಕೇಟ್ ಲೇಯರ್ ಅಂತ ಮಾಡ್ತೀವಿ, ಓಕೆ ಕೊಡ್ತೀವಿ. ಸೊ ಅದನ್ನೇ ತೊಗೊಂಡ್ರೆ ಕೆಳಗಡೆ ಈ ರೀತಿ ಬರುತ್ತೆ. ಜಸ್ಟ್ ಟ್ರ್ಯಾಕ್ ಮಾಡಬೇಕಷ್ಟೆ. ಸೊ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿ ಅಡ್ರೆಸ್ ಟೈಪ್ ಮಾಡ್ತೀವಿ. ಅಡ್ರೆಸ್ಸನ್ನು ಟೈಪ್ ಮಾಡಿ ಅದನ್ನು ನಾವು ಸ್ಟ್ಯಾಂಡರ್ಡ್ ಆಗಿ ಇಲ್ಲಿ ಕೂರಿಸ್ತೀವಿ. ಸೊ ಇದರಲ್ಲಿ ನಾವು ಕಲರನ್ನು ಚೇಂಜ್ ಮಾಡಬೇಕಂದ್ರೆ ನಾವು ಯಾವ ಕಲರ್ ಬೇಕಿದ್ರೂ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟು ಈ ನೇಮನ್ನು ನಾನು ಇಲ್ಲಿ ಕೂರಿಸ್ತಾ ಇದ್ದೀನಿ. ಇಲ್ಲಿ ಬೇಕಿದ್ರೂ ಕೂರಿಸ್ಬೋದು, ಇಲ್ಲಿ ಕೂರಿಸೋಣ. ನೆಕ್ಸ್ಟ್ ಬಂದು ನಾವೇನೇನು ಸರ್ವಿಸ್ ಕೊಡ್ತೀವಿ ಅನ್ನೋದನ್ನು ಜಸ್ಟ್ ಈ ರೀತಿ ನಾವೊಂದು ಮಾಡಬೇಕಂತಂದರೆ, ಇಲ್ಲೊಂದು ಟೂಲ್ ಬರುತ್ತೆ. ಇದರಲ್ಲಿ ಬಾಕ್ಸ್ ಶೇಪನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಒಂದು ಬಾಕ್ಸನ್ನು ಈ ರೀತಿ ಎಳಿತೀವಿ. ಈ ರೀತಿ ಎಳೆದಾದಮೇಲೆ ಬಾಕ್ಸ್ ಶೇಪನ್ನು ನಾವು ಯಾವ ರೀತಿ ಬೇಕಿದ್ರೂ ವಿ ಕ್ಯಾನ್ ಚೇಂಜ್. ನಾವು ಈಗ ಈ ಬಾಕ್ಸನ್ನು ಈ ಶೇಪಿಗೆ ಕೊಟ್ಟಿದ್ದೀವಿ. ನೆಕ್ಸ್ಟು ಅದೇ ಶೇಪನ್ನು ಬೇರೆ ಒಂದು ಇದರಲ್ಲಿ ತೊಗೊತಾ ಇದ್ದೀವಿ.
ನೆಕ್ಸ್ಟ್ ಇನ್ನೊಂದು 4 ಸರ್ವೀಸಸ್ನ ನಾವು ತೋರಿಸ್ತೀವಿ ಅಂತ ಇಟ್ಕೊಳ್ಳಿ. ಸೊ 4 ಸರ್ವೀಸಸ್ನ ಹೀಗೆ ಕ್ಲಿಕ್ ಮಾಡಿ ನಾವು ತೋರಿಸ್ತಾ ಹೋಗ್ತೀವಿ. ಸೊ ಅದರಲ್ಲಿ ನಮಗೆ ಬಂದು ನಾವು ಏನಾದರೂ ಕಲರನ್ನು ಚೇಂಜ್ ಮಾಡಬೇಕಂದ್ರೆ ಜಸ್ಟ್ ಅದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಓವರ್ಲೈ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಯಾವ ಕಲರನ್ನು ಚೂಸ್ ಮಾಡ್ತೀರೋ ಆ ಕಲರ್ ಇಲ್ಲಿ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅದ್ರ ಮೇಲೆ ಡ್ರಾಪ್ ಶಾಡೋ ಅಂತ ಮಾಡಿ, ಸೊ ಅದು ಸ್ವಲ್ಪ ಮೇಲೆ ಬಂದಿರೋ ರೀತಿ ಕಾಣುತ್ತೆ. ಸೊ ಎಲ್ಲದಕ್ಕೂ ನಾನು ಅದೇ ರೀತಿ ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ತೀನಿ. ನೋಡಿ ಕಲರ್ ಓವರ್ಲೈ ಅಂತ ಬರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿ ಬೇರೆ ಕಲರ್ ಹಾಕಿ ಡ್ರಾಪ್ ಶ್ಯಾಡೋನ ಮಾಡ್ತಾ ಹೋಗ್ತೀನಿ. ಜಸ್ಟ್ ಎಲ್ಲದಕ್ಕೂ ಅದೇ ರೀತಿ ಡ್ರಾಪ್ ಶ್ಯಾಡೋ, ಕಲರ್ ಓವರ್ಲೈ, ಕಲರ್ ಡಿಫ್ರೆಂಟ್ ಕಲರ್. ಓಕೆ, ಈ ರೀತಿ ಮಾಡಾದ್ಮೇಲೆ ಸೊ ಇಲ್ಲಿ ನಾವು ಟೆಕ್ಸ್ಟನ್ನು ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೊಂಡಿರೋದನ್ನು ಮೇಲ್ ತೊಗೊತೀವಿ. ಆ ಮೇಲ್ ಬಂದಾದ್ಮೇಲೆ ಆ ಟೆಕ್ಸ್ಟನ್ನು ತೆಗೆದು ನಾವೇನು ಬೇಕಿದ್ರು ಇಲ್ಲಿ ನಾವೇನೇನು ಲರ್ನ್ ಮಾಡ್ತೀವಿ ಅದನ್ನು ನಾವಿಲ್ಲಿ ಬರಿತಾ ಹೋಗ್ತೀವಿ. ಅಡೋಬ್ ಕಲರ್ ಚೇಂಜ್ ಮಾಡೋಣ, ವೈಟ್ ಕಲರ್ ಮಾಡ್ಬೋದು. ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿದ್ಮೇಲೆ ವೈಟ್ ಕಲರ್ ನಾವು ಮಾಡಿದ್ರೆ ಈ ರೀತಿ ಬರುತ್ತೆ. ಅದನ್ನು ನಾವು ಇಲ್ಲಿ ಎಲ್ಲಿ ಬೇಕಿರೋ ಈ ರೀತಿ ಪ್ಲೇಸ್ ಮಾಡ್ಕೋಬೋದು. ನೆಕ್ಸ್ಟ್ ಅದನ್ನೇ ಇನ್ನೊಂದು ಲೇಯರ್ ಈ ರೀತಿ ಓಪನ್ ಮಾಡ್ಕೋತೀವಿ. ಈ ಅಡೋಬ್ ಕ್ಲಿಕ್ ಮಾಡಿ ಜಸ್ಟ್ ಅದರಲ್ಲಿ ಏನು ಬೇಕೋ ಅದನ್ನು ನೀವು ಟೈಪ್ ಮಾಡ್ತಾ ಹೋಗ್ಬೋದು. ಫೋಟೋಶಾಪ್ ಅಂತ ಇದೆ, ಅದು ಸಾಲ್ತಾ ಇಲ್ಲ. ಸೊ ಅದನ್ನು ಸೈಜನ್ನು ನಾವು ಚಿಕ್ಕದು ಮಾಡ್ಬೋದು ಟ್ರಾನ್ಸ್ಫಾರ್ಮ್ ಟೂಲ್ ತೊಗೊಂಡು. ನೆಕ್ಸ್ಟು ಅಡೋಬ್ ಇಲ್ಲಿ ಅಡೋಬ್ ಪ್ರೀಮಿಯರ್ ಅಂತ ಒಂದು ಸಾಫ್ಟ್ವೇರ್ ಇದೆ. ಸೊ ಅದನ್ನು ಈ ರೀತಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಡೋಬ್ ಇಲಿಸ್ಟ್ರೇಟರ್ ಸೊ ಇಲಿಸ್ಟ್ರೇಟರನ್ನು ಈ ರೀತಿ ಮಾಡಿ ಚಿಕ್ಕದ ಫಾಂಟನ್ನು ಮಾಡಿ ಇಲ್ಲಿ ಈ ರೀತಿ ಕೂರಿಸ್ತಾ ಹೋಗ್ತೀವಿ. ಸೊ ಈ ವಿಸಿಟಿಂಗ್ ಕಾರ್ಡ್ ಫ್ರಂಟನ್ನು ನಾವು ಈ ರೀತಿ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟು ನಮಗೆ ಅದು ಏನಾದರೂ ಒಂದು ಸ್ವಲ್ಪ ಡಿಸೈನಿಂಗ್ ಬೇಕಂತಂದರೆ ನಾವು ಅದನ್ನು ಮಾಡ್ತಾ ಹೋಗ್ಬೋದು ಇದಕ್ಕೆ. ಸೊ ನಾನೀಗ ಜಸ್ಟ್ ಒಂದು ಸ್ಯಾಂಪಲ್ ಡಿಸೈನನ್ನು ಒಂದು ತೋರಿಸ್ಕೊಡ್ತೀನಿ. ಇಲ್ಲಿ ಎಕ್ಲಿಪ್ಸ್ ಟೂಲ್ ಅಂತ ಇದೆ, ಜಸ್ಟ್ ಅದನ್ನು ಈ ರೀತಿ ಹಾಕ್ತೀವಿ. ಸೊ ಅದನ್ನು ಹಿಂದೆಗಡೆ ನಾನು ಕೊಟ್ಟರೆ ಅದೇ ಈ ರೀತಿ ಬರ್ತಾ ಹೋಗುತ್ತೆ. ಸೊ ಜಸ್ಟ್ ಆ ನೇಮ್ನ ಬೇರೆ ಕಲರ್ ಕೊಡೋಣ, ಬೇರೆ ಕಲರ್ ಕೊಡ್ತಾ ಹೋಗ್ಬೋದು ನಿಮಗೆ. ಸೊ ನೇಮ್ ಒಂದು ಸಪ್ರೇಟ್ ಟ್ಯಾಗ್ ಲೈನಲ್ಲಿ ಇಂಥವರು ಅನ್ನೋದು ಒಂದು ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಅವರ ಡೆಸಿಗ್ನೇಷನ್ ಏನು ಅದನ್ನು ಬೇರೆ ಫಾಂಟ್ ತೆಗೆದುಕೊಳ್ಬೋದು. ಅದನ್ನು ನಾವು ಚಿಕ್ಕದು ಮಾಡಿ ಡೆಸಿಗ್ನೇಷನನ್ನು ಈ ರೀತಿ ಹಾಕ್ಬೋದು. ಇದೇ ರೀತಿ ನೀವು ಫೋಟೋಶಾಪಲ್ಲಿ ಏನು ಬೇಕಿದ್ರೂ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ವೈಟ್ ಇದೆ ಸ್ವಲ್ಪ, ಸೊ ಬೇರೆ ಏನಾದರೂ ಚೇಂಜ್ ಮಾಡೋಣ. ಬ್ಯಾಕ್ಗ್ರೌಂಡನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿದ್ಮೇಲೆ ಈ ರೀತಿ ಬ್ಯಾಕ್ಗ್ರೌಂಡ್ಸ್ ಬರುತ್ತೆ, ಅದನ್ನು ತೊಗೊಂಡು ಇಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದ್ಮೇಲೆ ನಿಮ್ಗೆ ಈ ರೀತಿ ಬರುತ್ತೆ, ಇದನ್ನು ಮಾಡ್ಬೋದು. ನೆಕ್ಸ್ಟ್ ಅದನ್ನು ಎಲ್ಲ ಹಿಂದಿನ ಲೇಯರ್ಗೆ ನಾನು ಕಳಿಸ್ತೀನಿ, ಅದು ಹಿಂಗೆ ಕಾಣ್ತಾ ಹೋಗುತ್ತೆ. ಸೊ ಅದರಲ್ಲಿ ನಾನು ಒಂದು ಲೈಟಾಗಿ ಜಸ್ಟ್ ಕಾಣಬೇಕು ಅನ್ನೋದನ್ನು ನಾನು ಮಾಡ್ತಾ ಹೋಗ್ತೀನಿ. ಲೈಟಾಗಿ ಕಾಣುತ್ತೆ ಈ ರೀತಿ. ನೀವು ವಿಸಿಟಿಂಗ್ ಕಾರ್ಡ್ಸ್, ID ಕಾರ್ಡ್ಸ್, ಮದುವೆ ಆಲ್ಬಮ್ಗಳು ಎಲ್ಲನೂ ಈ ರೀತಿ ನೀವು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.